ಏನದು? ಚುನಾವಣಾ ಬಾಂಡ್ ಮೂಲಕ ಬಹುಕೋಟಿ ದೇಣಿಗೆ ಪಡೆಯಲು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡ ಒಂದು ಆರೋಪ ಕೇಳಿಬಂದಿದೆ. ಆದ್ದರಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚುನಾವಣಾ ಬಾಂಡ್ ಅಂದರೆ ಪಕ್ಷಗಳಿಗೆ ದುಡ್ಡು ಕೊಡೋದು, ನಿಮ್ಮದೇ ನೀವು ಯಾರು ಅಂತ ಹೇಳೋದಿಲ್ಲ, ನಮಗೆ ದುಡ್ಡು ಕೊಡಿ ಅಂತ, ಆ ಥರ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲ ಆಯಿತು ಅಂಥೇಳಿ ಭಾಳ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸೂಚನೆ ಮೇರೆಗೆ ತಿಲಕ್ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಯಾರ ಮೇಲೆ? ಈಗ ಬಿಜೆಪಿಗೆ ಬಾಂಡ್ ಬಿಸಿ. ಬಿಜೆಪಿ ನೋಡಿ ಹೆಂಗೆ ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಕಡೆ ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ, ಜಾಸ್ತಿ ಮಾತಾಡಿದರೆ ಅಂದರ್. ಬಿಜೆಪಿಯಲ್ಲಿ ಯಾರಿಗೆ? ವಿಜಯೇಂದ್ರಗೆ ಜಾಸ್ತಿ ಮಾಡಿದರೆ ಅಂದರ್. ಆಮೇಲೆ ಅಲ್ಲೂ ಅಲ್ಲ ಮೇಡಮ್ಮು, ಉದ್ಯಮಿಗಳಿಂದ ಚುನಾವಣಾ ಬಾಂಡ್ಗೆ ವಸೂಲಿ ನಡೆದಿತ್ತಾ ಅಂದರೆ ಹೆದರಿಸಿ ದುಡ್ಡು ತಗೊಂಡ್ರಾ? 2019 ಏಪ್ರಿಲ್ನಿಂದ 2022 ಮಧ್ಯೆ ಈ ವಸೂಲಿ ನಡೆಯುತ್ತಾ? 3 ವರ್ಷಗಳಲ್ಲಿ 279 ಕೋಟಿಯಷ್ಟು ಬಿಜೆಪಿಗೆ ಸಂಗ್ರಹವಾಗುತ್ತೆ. ಅನಿಲ್ ಅಗರ್ವಾಲ್ ಅರಬಿಂದೋ ಕಂಪನಿ ಹಣ ಕೊಡುತ್ತೆ. ಜನಾಧಿಕಾರ ಪರಿಷತ್ನ ಆದರ್ಶ್ ಅಯ್ಯರ್ ದೂರು ಮಾಡ್ತಾರೆ. ದೂರಿನ ಬೆನ್ನಲ್ಲೇ ನ್ಯಾಯಾಲಯದಿಂದ ಸೂಚನೆ ಬರುತ್ತೆ. ಸೂಚನೆ ಬೆನ್ನಲ್ಲೇ 5 ವಿರುದ್ಧ ಎಫ್ಐಆರ್ ದಾಖಲಾಗಿ ಆಗತ್ತೆ. ಯಾರೆಲ್ಲ ಅಲ್ಲಿ? ಸಿದ್ದರಾಮಯ್ಯ A1, ಸಿದ್ದರಾಮಯ್ಯ ಪತ್ನಿ A2, ಬಾಮೈದ A3, ದೇವರಾಜು A4, ಈ ಥರ ಅಧಿಕಾರಿಗಳು A5 ಅಲ್ವಾ? ಗಂಗೇನಹಳ್ಳಿಯಲ್ಲಿ ಯಾರು? ಯಡಿಯೂರಪ್ಪ A1, ಕುಮಾರಸ್ವಾಮಿ A2, ಪೋಕ್ಸೋ ಪ್ರಕರಣ. ಈಗ ಇಲ್ಲಿಗೆ ಬನ್ನಿ, ನಿರ್ಮಲಾ ಸೀತಾರಾಮನ್ A1, ಇಡಿ ಅಧಿಕಾರಿಗಳ ಮೇಲೆ ಎಫ್ಐಆರ್ A2, ಇಡಿ ಅಧಿಕಾರಿಗಳ್ರಿ. ಬಿಜೆಪಿ ಆಫೀಸ್ A3, ನಳಿನ್ ಕುಮಾರ್ ಕಟೀಲ್ A4, BY ವಿಜಯೇಂದ್ರ A5. ಇವರೆಲ್ಲ ಈಗ ಮಾತಾಡ್ತಾರಾ? ನಾಳೆ ನಳಿನ್ ಕುಮಾರ್ ಕಟೀಲ್ ಅವ್ರ ಹತ್ರ ಹೋಗಿ, ಸರ್ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಅಂತ ಕೇಳಿದಾಗ ಏನು ಹೇಳಿಯಾರು ಅವರು? ಹೌದು ಕೊಡಬೇಕು. ಯಾಕೆ ಎಫ್ಐಆರ್ ಆಗಿದೆ ಮತ್ತು ನಿಮ್ಮ ಮೇಲೆ ಆಗಿದೆಯಲ್ಲ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ವಿಜಯೇಂದ್ರ ಅವರು ಕೊಡ್ತಾರಂತ ಕೇಳಿದರೆ, ನಿರ್ಮಲಾ ಸೀತಾರಾಮನ್ ಕೊಡ್ತಾರಂತ ಕೇಳಿದರೆ, ಈಗ ನಾವು ನಾಳೆ ಹೋಗಿ JDS ಶರವಣ ಅವರೇ ಎಫ್ಐಆರ್ ಆಗಿದೆ, ರಾಜೀನಾಮೆ ಕೊಡಬೇಕಾ ಅಂತ ಕೇಳಿದಾಗ ಕೊಡಬೇಕು ಅಂತಂದಾಗ ಕುಮಾರಸ್ವಾಮಿ ಮೇಲೆ ಆಗ್ತಾ ಇರುತ್ತೆ, ಕೊಡಬೇಕಾ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ಇದು ರಾಜಕೀಯ ಆಟ. ಏನದು? ಚುನಾವಣಾ ಬಾಂಡ್ ಮೂಲಕ ಬಹುಕೋಟಿ ದೇಣಿಗೆ ಪಡೆಯಲು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡ ಒಂದು ಆರೋಪ ಕೇಳಿಬಂದಿದೆ. ಆದ್ದರಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚುನಾವಣಾ ಬಾಂಡ್ ಅಂದರೆ ಪಕ್ಷಗಳಿಗೆ ದುಡ್ಡು ಕೊಡೋದು, ನಿಮ್ಮದೇ ನೀವು ಯಾರು ಅಂತ ಹೇಳೋದಿಲ್ಲ, ನಮಗೆ ದುಡ್ಡು ಕೊಡಿ ಅಂತ, ಆ ಥರ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲ ಆಯಿತು ಅಂಥೇಳಿ ಭಾಳ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸೂಚನೆ ಮೇರೆಗೆ ತಿಲಕ್ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಯಾರ ಮೇಲೆ? ಈಗ ಬಿಜೆಪಿಗೆ ಬಾಂಡ್ ಬಿಸಿ. ಬಿಜೆಪಿ ನೋಡಿ ಹೆಂಗೆ ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಕಡೆ ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ, ಜಾಸ್ತಿ ಮಾತಾಡಿದರೆ ಅಂದರ್. ಬಿಜೆಪಿಯಲ್ಲಿ ಯಾರಿಗೆ? ವಿಜಯೇಂದ್ರಗೆ ಜಾಸ್ತಿ ಮಾಡಿದರೆ ಅಂದರ್. ಆಮೇಲೆ ಅಲ್ಲೂ ಅಲ್ಲ ಮೇಡಮ್ಮು, ಉದ್ಯಮಿಗಳಿಂದ ಚುನಾವಣಾ ಬಾಂಡ್ಗೆ ವಸೂಲಿ ನಡೆದಿತ್ತಾ ಅಂದರೆ ಹೆದರಿಸಿ ದುಡ್ಡು ತಗೊಂಡ್ರಾ? 2019 ಏಪ್ರಿಲ್ನಿಂದ 2022 ಮಧ್ಯೆ ಈ ವಸೂಲಿ ನಡೆಯುತ್ತಾ? 3 ವರ್ಷಗಳಲ್ಲಿ 279 ಕೋಟಿಯಷ್ಟು ಬಿಜೆಪಿಗೆ ಸಂಗ್ರಹವಾಗುತ್ತೆ. ಅನಿಲ್ ಅಗರ್ವಾಲ್ ಅರಬಿಂದೋ ಕಂಪನಿ ಹಣ ಕೊಡುತ್ತೆ. ಜನಾಧಿಕಾರ ಪರಿಷತ್ನ ಆದರ್ಶ್ ಅಯ್ಯರ್ ದೂರು ಮಾಡ್ತಾರೆ. ದೂರಿನ ಬೆನ್ನಲ್ಲೇ ನ್ಯಾಯಾಲಯದಿಂದ ಸೂಚನೆ ಬರುತ್ತೆ. ಸೂಚನೆ ಬೆನ್ನಲ್ಲೇ 5 ವಿರುದ್ಧ ಎಫ್ಐಆರ್ ದಾಖಲಾಗಿ ಆಗತ್ತೆ. ಯಾರೆಲ್ಲ ಅಲ್ಲಿ? ಸಿದ್ದರಾಮಯ್ಯ A1, ಸಿದ್ದರಾಮಯ್ಯ ಪತ್ನಿ A2, ಬಾಮೈದ A3, ದೇವರಾಜು A4, ಈ ಥರ ಅಧಿಕಾರಿಗಳು A5 ಅಲ್ವಾ? ಗಂಗೇನಹಳ್ಳಿಯಲ್ಲಿ ಯಾರು? ಯಡಿಯೂರಪ್ಪ A1, ಕುಮಾರಸ್ವಾಮಿ A2, ಪೋಕ್ಸೋ ಪ್ರಕರಣ. ಈಗ ಇಲ್ಲಿಗೆ ಬನ್ನಿ, ನಿರ್ಮಲಾ ಸೀತಾರಾಮನ್ A1, ಇಡಿ ಅಧಿಕಾರಿಗಳ ಮೇಲೆ ಎಫ್ಐಆರ್ A2, ಇಡಿ ಅಧಿಕಾರಿಗಳ್ರಿ. ಬಿಜೆಪಿ ಆಫೀಸ್ A3, ನಳಿನ್ ಕುಮಾರ್ ಕಟೀಲ್ A4, BY ವಿಜಯೇಂದ್ರ A5. ಇವರೆಲ್ಲ ಈಗ ಮಾತಾಡ್ತಾರಾ? ನಾಳೆ ನಳಿನ್ ಕುಮಾರ್ ಕಟೀಲ್ ಅವ್ರ ಹತ್ರ ಹೋಗಿ,
ಸರ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಅಂತ ಕೇಳಿದಾಗ ಏನು ಹೇಳಿಯಾರು ಅವರು? ಏನು ಹೇಳಿಯಾರು? ಹೌದು ಕೊಡಬೇಕು. ಯಾಕೆ FIR ಆಗಿದೆ, ಮತ್ತು ನಿಮ್ಮ ಮೇಲೆ ಆಗಿದೆಯಲ್ಲ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ವಿಜೇಂದ್ರ ಅವರು ಕೊಡ್ತಾರಂತ ಕೇಳಿದರೆ, ನಿರ್ಮಲಾ ಸೀತಾರಾಮನ್ ಕೊಡ್ತಾರಂತ ಕೇಳಿದರೆ, ಈಗ ನಾವು ನಾಳೆ ಹೋಗಿ JDS ಶರವಣ ಅವರೇ FIR ಆಗಿದೆ, ರಾಜೀನಾಮೆ ಕೊಡಬೇಕಂತ ಕೇಳಿದಾಗ ಕೊಡಬೇಕು ಅಂತಂದಾಗ ಕುಮಾರಸ್ವಾಮಿ ಮೇಲೆ ಆಗ್ತಾರಂತೆ ಕೊಡಬೇಕಾ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ಇದು ರಾಜಕೀಯ ಆಟ. ಓಕೆ, ಈಗ ಏನದು? ಚುನಾವಣಾ ಬಾಂಡ್ ಮೂಲಕ ಬಹುಕೋಟಿ ದೇಣಿಗೆ ಪಡೆಯಲು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡ ಒಂದು ಆರೋಪ ಕೇಳಿ ಬಂದಿದೆ. ಆದ್ದರಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚುನಾವಣಾ ಬಾಂಡ್ ಅಂದರೆ ಪಕ್ಷಗಳಿಗೆ ದುಡ್ಡು ಕೊಡೋದು, ನೀವು ಯಾರು ಅಂತ ಹೇಳೋದಿಲ್ಲ, ನಮಗೆ ದುಡ್ಡು ಕೊಡಿ ಅಂತ, ಆ ಥರ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲ ಆಯಿತು ಅಂಥೇಳಿ ಭಾಳ. BJP ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಹಾಗೂ BJP ರಾಷ್ಟ್ರೀಯ ಪದಾಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸೂಚನೆ ಮೇರೆಗೆ ತಿಲಕ್ ನಗರ ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ. ಯಾರ ಮೇಲೆ? ಈಗ BJPಗೆ ಬಾಂಡ್ ಬಿಸಿ. BJP ನೋಡಿ ಹೆಂಗೆ ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಕಡೆ ಕುಮಾರಸ್ವಾಮಿ ವಿರುದ್ಧ ಗಂಗೇನಹಳ್ಳಿ, ಜಾಸ್ತಿ ಮಾತಾಡಿದರೆ ಅಂದರ್. BJPಯಲ್ಲಿ ಯಾರಿಗೆ? ವಿಜಯೇಂದ್ರಗೆ. ಜಾಸ್ತಿ ಮಾಡಿದರೆ ಅಂದರ್. ಆಮೇಲೆ ಅಲ್ಲೂ ಅಲ್ಲ ಮೇಡಮ್ಮು, ಉದ್ಯಮಿಗಳಿಂದ ಚುನಾವಣಾ ಬಾಂಡ್ಗೆ ವಸೂಲಿ ನಡೆದಿತ್ತಾ ಅಂದರೆ ಹೆದರಿಸಿ ದುಡ್ಡು ತಗೊಂಡ್ರಾ? 2019 ಏಪ್ರಿಲ್ನಿಂದ 2022 ಮಧ್ಯೆ ಈ ವಸೂಲಿ ನಡೆಯುತ್ತಾ? 3 ವರ್ಷಗಳಲ್ಲಿ 279 ಕೋಟಿಯಷ್ಟು BJPಗೆ ಸಂಗ್ರಹವಾಗುತ್ತೆ. ಅನಿಲ್ ಅಗರ್ವಾಲ್ ಅರಬಿಂದೋ ಕಂಪನಿ ಹಣ ಕೊಡುತ್ತೆ. ಜನಾಧಿಕಾರ ಪರಿಷತ್ನ ಆದರ್ಶ್ ಅಯ್ಯರ್ ದೂರು ಮಾಡ್ತಾರೆ. ದೂರಿನ ಬೆನ್ನಲ್ಲೇ ನ್ಯಾಯಾಲಯದಿಂದ ಸೂಚನೆ ಬರುತ್ತೆ. ಸೂಚನೆ ಬೆನ್ನಲ್ಲೇ 5 ವಿರುದ್ಧ FIR ದಾಖಲಾಗಿ ಆಗತ್ತೆ. ಯಾರೆಲ್ಲ ಅಲ್ಲಿ? ಸಿದ್ದರಾಮಯ್ಯ A1, ಸಿದ್ದರಾಮಯ್ಯ ಪತ್ನಿ A2, ಬಾಮೈದ A3, ದೇವರಾಜು A4, ಈ ಥರ ಅಧಿಕಾರಿಗಳು A5 ಅಲ್ವಾ? ಗಂಗೇನಹಳ್ಳಿಯಲ್ಲಿ ಯಾರು? ಯಡಿಯೂರಪ್ಪ A1, ಕುಮಾರಸ್ವಾಮಿ A2, ಪೋಕ್ಸೋ ಪ್ರಕರಣ. ಈಗ ಇಲ್ಲಿಗೆ ಬನ್ನಿ, ನಿರ್ಮಲಾ ಸೀತಾರಾಮನ್ A1, ED ಅಧಿಕಾರಿಗಳ ಮೇಲೆ FIR A2, ED ಅಧಿಕಾರಿಗಳ್ರಿ. BJP ಆಫೀಸ್ A3, ನಳಿನ್ ಕುಮಾರ್ ಕಟೀಲ್ A4, BY ವಿಜಯೇಂದ್ರ A5. ಇವರೆಲ್ಲ ಈಗ ಮಾತಾಡ್ತಾರಾ? ನಾಳೆ ನಳಿನ್ ಕುಮಾರ್ ಕಟೀಲ್ ಅವ್ರ ಹತ್ರ ಹೋಗಿ, ಸರ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಅಂತ ಕೇಳಿದಾಗ ಏನು ಹೇಳಿಯಾರು ಅವರು? ಏನು ಹೇಳಿಯಾರು? ಹೌದು ಕೊಡಬೇಕು. ಯಾಕೆ FIR ಆಗಿದೆ, ಮತ್ತು ನಿಮ್ಮ ಮೇಲೆ ಆಗಿದೆಯಲ್ಲ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ವಿಜೇಂದ್ರ ಅವರು ಕೊಡ್ತಾರಂತ ಕೇಳಿದರೆ, ನಿರ್ಮಲಾ ಸೀತಾರಾಮನ್ ಕೊಡ್ತಾರಂತ ಕೇಳಿದರೆ, ಈಗ ನಾವು ನಾಳೆ ಹೋಗಿ JDS ಶರವಣ ಅವರೇ FIR ಆಗಿದೆ, ರಾಜೀನಾಮೆ ಕೊಡಬೇಕಾ ಅಂತ ಕೇಳಿದಾಗ ಕೊಡಬೇಕು ಅಂತಂದಾಗ ಕುಮಾರಸ್ವಾಮಿ ಮೇಲೆ ಆಗ್ತಾರಂತೆ ಕೊಡಬೇಕಾ ಅಂತ ಕೇಳಿದರೆ ಗೊತ್ತಾಯ್ತಲ್ಲ. ಇದು ರಾಜಕೀಯ ಆಟ.